ಹರನ ರಾಣಿ, ಶಿವನ ರಾಣಿ, ಶಿವೆ ಪಾರ್ವತಿ. ಅವಳ ಮುಖಾರವಿಂದವನ್ನು ದಿಟ್ಟಿಸಿ ಧ್ಯಾನ ಮಾಡುವಲ್ಲಿಗೆ ಶ್ರೀಚಕ್ರದ ಆ ಮಧ್ಯಗತ ಬಿಂದುವನ್ನು ಕೇಂದ್ರೀಕರಿಸಿ ಧ್ಯಾನ ಮಾಡುವುದಾಗಿದೆ. ಎರಡೂ ಒಂದೇ. ದೇವಿಯ ಮುಖಾರವಿಂದವನ್ನು ನೋಡಿ ಧ್ಯಾನ ಮಾಡುವುದು, ಶ್ರೀಚಕ್ರದ ಮಧ್ಯಗತ ಬಿಂದು, ಕೇಂದ್ರದ ಮಧ್ಯದಲ್ಲಿರುವ ಬಿಂದುವನ್ನು ನಾವು ಮನಸ್ಸಿನಲ್ಲಿ ಧ್ಯಾನ ಮಾಡೋದು ಒಂದೇನೆ. ಯಾವಾಗ ಮುಖಾರವಿಂದ ಬಿಂದು ಆಗುತ್ತೆ, ಅವಳ ಸ್ತನಗಳು ಚಂದ್ರಮಂಡಲ, ಸೂರ್ಯಮಂಡಲವಾಗತ್ತೆ. ಆ ಮ್ಯಾಗ್ನಾನಿಮಿಟಿ ನಮ್ಮ ಕಲ್ಪನೆಗೆ ಬರಬೇಕು. ಚಂದ್ರಮಂಡಲ, ಸೂರ್ಯಮಂಡಲ, ಅಗ್ನಿಮಂಡಲದಿಂದ ಅವಳು ಹೊರಡ್ತಾಳೆ. ಅಗ್ನಿಮಂಡಲದಲ್ಲಿ ಅಗ್ನಿರೇಖೆ ಒಂದು ಸಣ್ಣ ರೇಖೆಯಾಗಿ ಕುಂಡಲಿನಿ ಶಕ್ತಿ, ಅವಳು ಅಗ್ನಿ ನಾಡಿಯಲ್ಲಿ ಸೂಕ್ಷ್ಮವಾಗಿ ಗುಪ್ತಗಾಮಿನಿಯಾಗಿ ಹೊರಡ್ತಾಳೆ. ಇಲ್ಲಿ ಶಕ್ತಿಕೂಟದ ಬಿಂದು, ಶಕ್ತಿಕೂಟದಲ್ಲಿರುವ ಬಿಂದುವೇ ಆ ಯೋನಿಪೀಠವಾಗಿ, ಶಿರಸ್ಸಿನಲ್ಲಿರುವ ತ್ರಿಕೋಣದಲ್ಲಿರುವ ಬಿಂದುವೇ ಬೈಂದವಾಸನ. ಈ ಬಿಂದು ಆ ಬಿಂದುಗೆ ವ್ಯತ್ಯಾಸ ಇಲ್ಲ. ಎರಡೂ ಒಂದಾಗೋದೇನೆ ಧ್ಯಾನದ ಯೋಗಿಗಳ ಉದ್ದೇಶ. ಇಲ್ಲಿ ಹಂ ಅನ್ನುವ ಮಂತ್ರ ಶಿವನ ಮಂತ್ರ, ರಂ ಅನ್ನೋದು ದೇವಿ ಮಂತ್ರ. ಆಕಾಶ ತತ್ವ, ಅಗ್ನಿ ತತ್ವಗಳು ನಮ್ಮ ದೇಹದಲ್ಲಿ ಕೂಡ್ಕೊಳ್ಳುತ್ತೆ. ಆ ಪ್ರಿನ್ಸಿಪಲ್ಸ್ ಇದೆರಡನ್ನೂ ಸೇರಿಸುವ ಶಕ್ತಿ ಕಾಮಬೀಜಕ್ಕಿದೆ. ಈಂಕಾರ, ಹ ರ ಈಂ ಹ್ರೀಂ ಅನ್ನುವ ಮಂತ್ರ. ಈ ಶ್ಲೋಕದಲ್ಲಿ ನಮಗೆ ರಹಸ್ಯಗಳು ಗೊತ್ತಾಗುತ್ತೆ. ಅಗ್ನಿ ರೇಖೆ ಅಂದರೆ ಏನು, ಅಗ್ನಿ ನಾಡಿ ಅಂದ್ರೇನು, ಕುಂಡಲಿನಿ ಶಕ್ತಿ ಅಂದರೆ ಏನು, ಮನ್ಮಥ ಬೀಜ ಅಂದ್ರೇನು, ತ್ರಿಖಂಡತ್ವ ಅಂದ್ರೇನು, ಹ್ರೀಂಕಾರ ಅಂದ್ರೇನು, ರಹಸ್ಯಗಳು ಎಲ್ಲವೂ ವಾರಿವಾಸ್ಯ ರಹಸ್ಯದಲ್ಲಿ ಬರುತ್ತೆ. ದೇವಿಯನ್ನು ಆ ರೀತಿ ಕಲ್ಪನೆ ಮಾಡಿಕೊಂಡು ಧ್ಯಾನ ಮಾಡೋದಿದೆಯಲ್ಲ, ಇದು ಬಹಳ ಒಂದು ಶ್ರೇಷ್ಠವಾದ ಧ್ಯಾನ. ಇದನ್ನು ಶ್ರೀ ಸೊಬಗಿನಲ್ಲಿ ಈ ಥರ ಹೇಳ್ತೇವೆ. ಹರನ ರಾಣಿಯೇ ನಿನ್ನ ಮುಖವೇ ಬಿಂದುವನ್ನು ಕೇಂದ್ರೀಕರಿಸುವ ಧ್ಯಾನ. ಹರನ ರಾಣಿಯೇ ನಿನ್ನ ಮುಖವೇ ಬಿಂದು ಎಂದು ಕೇಂದ್ರೀಕರಿಸಿದ ಧ್ಯಾನ. ನಿನ್ನ ಸ್ತನಯುಗಗಳನ್ನು ಚಂದ್ರ ಸೂರ್ಯ ಮಂಡಲಗಳೆಂದು ಧ್ಯಾನಿಸಲು ತ್ರಿಕೋಣದ ಬಿಂದುವೇ ಶಕ್ತಿಕೂಟದ ಯೋನಿಪೀಠವಾಗುವುದು. ಇದೇ ಮನ್ಮಥ ಬೀಜ, ತ್ರಿಖಂಡತತ್ವ, ವಾರಿವಾಸ್ಯ ರಹಸ್ಯವು. ಇದಕ್ಕೆ 4 ಸತಿ ಹ್ರೀಂಕಾರವನ್ನು ಜಪ ಮಾಡಬೇಕು ಈ ಮಂತ್ರದಲ್ಲಿ.